ಬಿಜೆಪಿ ಪದೇ ಪದೇ ಈ ರೀತಿಯಾದಂಥ ಏಟನ್ನು ತಿಂತಾನೆ ಬರ್ತಾ ಇದೆ ರಾಜ್ಯದಲ್ಲಿ. ಏನು ಅಂತಂದರೆ ಪಕ್ಷದಿಂದ ಆಚೆ ಹೋಗಿ ಹೊಸ ಪಕ್ಷವನ್ನು ಕಟ್ಕೋ, ಅದು ಯಡಿಯೂರಪ್ಪನವರಿಂದನೇ ಶುರುವಾಯಿತು. ತದನಂತರ ರಾಮುಲು ಅವರು, ತದನಂತರಕ್ಕೆ ಯತ್ನಾಳ್ ಅವರು ಏನು ಹೊಸ ಪಕ್ಷ ಕಟ್ತಾರಾ ಅಂತಂದರೆ ಹೌದು, ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರಂತೆ. ಯತ್ನಾಳ್ ಅವರು ಹೊಸ ಪಕ್ಷ ಕಟ್ತಾರಂತೆ, ಅದಕ್ಕೆ ಹಿಂದುತ್ವವೇ ಅಡಿಪಾಯ ಅಂತೆ. ಕಾರಣ ಅವ್ರನ್ನ ಹಿಂದೂ ಹುಲಿ ಅಂತ ಬಿಂಬಿಸ್ತಾರಲ್ವ ಎಲ್ಲ ಅವರ ಕಾರ್ಯಕರ್ತರೆಲ್ಲ. ಹಾಗಾಗಿ ಅವ್ರಿಗೊಂದು ಜೋಶ್ ಇದೆ ಈಗ, ಅದರ ಮೇಲೆ ಜನ ಓಟ್ ಹಾಕ್ತಾರೆ ಅಂತ. ಕರ್ನಾಟಕದಲ್ಲಿ ಹೊಸ ಪಕ್ಷ ಕಟ್ಟಿ ಸಕ್ಸಸ್ ಆಗುತ್ತಾ ಗೊತ್ತಿಲ್ಲ. ಯಡಿಯೂರಪ್ಪನವ್ರು ಲಿಂಗಾಯತ ವಿಚಾರದಲ್ಲೇ ಆಚೆ ಹೋದಂಥ ಸಂದರ್ಭದಲ್ಲಿ ಅವರು ಒಂದಿಷ್ಟು ವೋಟ್ ಪರ್ಸೆಂಟನ್ನು ತೊಗೊಂಡಿದ್ರು, ರಾಮುಲು ಅವರು ತೊಗೊಂಡಿದ್ರು. ಈಗ ಯತ್ನಾಳ್ ಅವ್ರು ಹೇಗೆ ಹೊಸ ಪಕ್ಷ ಹಿಂದುತ್ವದ ಹೆಸರಿನಲ್ಲಿ ಹೋಗ್ತಾ ಇದ್ದಾರೆ ಅಂದಾಗ ಹೇಗೆ ಜನ ನೋಡ್ತಾರೆ, ಯಾವ ರೀತಿಯಾಗಿ ನೋಡ್ತಾರೆ? ಅದು ಕೇವಲ ವಿಜಯಪುರಕ್ಕೆ ಸೀಮಿತ ಆಗುತ್ತಾ ಅಥವಾ ಬೇರೆ ಜಿಲ್ಲೆಗಳಲ್ಲಿರುವಂಥ ಜನ ಅದನ್ನು ಹಾಗೆ ನೋಡ್ತಾರಾ? ಹೈಕಮಾಂಡ್ಗೆ ಸೆಡ್ಡು ಹೊಡಿತಾರಾ ಯತ್ನಾಳ್ ಅವರು? ಸೆಡ್ಡು ಹೊಡೆದು ಆ ರೀತಿಯಾಗಿ ಪಕ್ಷ ಕಟ್ಟೋದಾದರೆ ಮುಂದೊಂದು ದಿನ ನಾನು ಬಿ ಜೆ ಪಿಯಲ್ಲೇ ವಾಪಸ್ ನನ್ನನ್ನು ಕರ್ಕೊಳ್ತಾರೆ ಅನ್ನುವಂಥ ಮಾತನ್ನು ಅವರು ಆಡ್ತಾ ಇರಲಿಲ್ಲ. ಇವರು ಎರಡು ದೋಣಿ ಮೇಲೆ ಕಾಲಿಟ್ಕೊಂಡು ಹೋಗ್ತಾ ಇರೋ ಕಾಣಿಸ್ತಾ ಇದೆ. ಹೊಸ ಪಕ್ಷ ಕಟ್ಟೋದು ಅಷ್ಟು ಸುಲಭನ ಅಂತಂದರೆ ಸುಲಭ ಅಲ್ಲ. ಬಟ್ ಜೊತೆಯಲ್ಲಿರೋರು ಉತ್ತಾ ಇರ್ತಾರೆ, ಹಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳಿ ಹಿಂದುತ್ವವಾದಿ ನಾಯಕರನ್ನು ಒಟ್ಟುಗೂಡಿಸ್ತಾರಾ ಅಂತ ಹೇಳಿ. ಕಾರಣ ಅವರೇ ಹೇಳಿದರು, ಯಾರೆಲ್ಲ ಹಿಂದುತ್ವದ ವಿಚಾರದಲ್ಲಿ ಹೋರಾಟ ಮಾಡಿದ್ರು ಅವ್ರನ್ನೆಲ್ಲ ದೂರ ಇಟ್ಬಿಟ್ಟಿದ್ದಾರೆ ಈಗ ಅಂತೇಳಿ. ಅನಂತಕುಮಾರ್ ಹೆಗಡೆ, ಈಶ್ವರಪ್ಪನವರು, ಪ್ರತಾಪ್ ಸಿಂಹ ಇವರೆಲ್ಲ ಆಚೆ ಇಟ್ಬಿಟ್ಟಿದ್ದಾರಲ್ಲ. ಸಿ ಟಿ ರವಿ ಅವ್ರನ್ನೂ ಹೇಳ್ತಾರೆ ಅವರು. ಬಂಗಾರಪ್ಪ ಯಡಿಯೂರಪ್ಪ ಕಾಣದೇ ಇರುವಂಥ ಯಶಸ್ಸನ್ನು ಯತ್ನಾಳ್ ಅವರು ಕಾಣ್ತಾರಾ? ಜನ ಹೇಗೆ ನೋಡ್ತಾರೆ ಗೊತ್ತಾಗಲ್ಲ. ಹಿಂದುತ್ವ ಅಸ್ತ್ರ ರಾಜಕೀಯವಾಗಿ ವರ್ಕೌಟ್ ಆಗುತ್ತಾ? 2,000 ರೂಪಾಯಿ 4,000 ರೂಪಾಯಿ ಗ್ಯಾರಂಟಿಗಳ ಮುಂದೆ ಬಿ ಜೆ ಪಿ ಇದ್ದಾಗಲೇ ವರ್ಕೌಟ್ ಆಗಲಿಲ್ಲ. ಏನು ಹೊಸದಾಗಿ ಶುರು ಮಾಡಿದರೆ ಅದೇನಾದರೂ ವರ್ಕೌಟ್ ಆಗುತ್ತಾ? ಜನ ಹೇಗೆ ನೋಡ್ತಾರೆ ಗೊತ್ತಿಲ್ಲ. ಹಿಂದುತ್ವ ಮತ್ತು ಹಿಂದೂಗಳ ರಕ್ಷಣೆಗಾಗಿ ಹೊಸ ಪಕ್ಷ ಅಂತಿದ್ದಾರೆ. ಬಿ ಜೆ ಪಿ ಹೇಳೋದು ಅದನ್ನೇ ಅಲ್ವಾ? ಹಾಗಾಗಿದ್ರೆ ಈ ಬಾರಿ ಯಾಕೆ 65ಕ್ಕೆ ಬಂದು ನಿಲ್ಲಬೇಕಾಗಿತ್ತು? ಕಾಂಗ್ರೆಸ್ನಿಂದಲೂ ಯತ್ನಾಳ್ಗೆ ಆಫರ್ ಅಂತಿದ್ದಾರೆ. ಕರ್ಕೊಳ್ತಾರ ಅವ್ರು ನೋಡಿದ್ರೆ ಯಾವ ಕಾರಣಕ್ಕೂ ನಾನು ಕಾಂಗ್ರೆಸ್ಸಿಗೆ ಕಾಲಿಡಲ್ಲ ಅಂತ ಅವ್ರು ಹೇಳೋದು. ಇಡೋದಾಗಿದ್ರೆ ಅವತ್ತೇ ಇಡ್ಬೋದಾಗಿತ್ತು ಅವರು 2015ರಲ್ಲಿ ಉಚ್ಚಾಟನೆಯನ್ನು ಮಾಡಿದಾಗ ಅಲ್ವಾ? ಈ ವರದಿ ನೋಡಿ. ಹೊಸ ವರ್ಷ, ಹೊಸ ಸಂದೇಶ, ಹೊಸ ಪಕ್ಷ. ಹಿಂದುತ್ವ ಅಸ್ತ್ರವೇ ಯತ್ನಾಳ್ ಹೊಸ ಪಕ್ಷದ ಅಡಿಪಾಯ. ವಿಜಯದಶಮಿಗೆ ಹೊಸ ಪಕ್ಷ ಸ್ಥಾಪನೆ ಸುಳಿವು. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಇಷ್ಟ ದಿನ ನಾನು ಯಾವುದೇ ಕಾರಣಕ್ಕೂ ಹೊಸ ಪಕ್ಷ ಕಟ್ಟಲ್ಲ, ಗೌರವಯುತವಾಗಿ ಬಿಜೆಪಿಗೆ ವಾಪಸ್ ಬರ್ತೇನೆ ಅಂತಿದ್ರು. ಇದೀಗ ವರಸೆ ಬದಲಾಯಿಸಿರುವ ಯತ್ನಾಳ್ ಹೊಸ ಪಕ್ಷ ಕಟ್ಟುವ ಸುಳಿವು ಕೊಟ್ಟಿದ್ದಾರೆ. ಇದು ಬಿಜೆಪಿಯಲ್ಲಿ ಹೊಸ ಸಂಚಲನಕ್ಕೆ ಕಾರಣ ಆಗಿದೆ. ಉಚ್ಚಾಟನೆಯನ್ನೇ ಸವಾಲಾಗಿ ಸ್ವೀಕರಿಸಿ ಹೊಸ ಪಕ್ಷ ಕಟ್ಟೋ ಮೂಲಕ ಹೈಕಮಾಂಡ್ಗೆ ಯತ್ನಾಳ್ ಸೆಡ್ಡು ಹೊಡೆದಿದ್ದಾರೆ. ಹಿಂದುತ್ವ ಅಸ್ತ್ರವನ್ನೇ ಹೊಸ ಪಕ್ಷದ ಅಡಿಪಾಯ ಮಾಡಿಕೊಂಡಿದ್ದಾರೆ. ಈ ಮೂಲಕ ಬಿಜೆಪಿಯಲ್ಲಿ ನಳಿನ್ ಕುಮಾರ್ ಕಟೀಲ್, ಅನಂತಕುಮಾರ್ ಹೆಗಡೆ, ರಘುಪತಿ ಭಟ್, ಈಶ್ವರಪ್ಪ ಸೇರಿ ಈಗ ತಮ್ಮನ್ನು ರಾಜಕೀಯವಾಗಿ ಮುಗಿಸುವ ಸಂಚಿನ ಆರೋಪ ಮಾಡಿದ್ದಾರೆ. ಹಿಂದೂಗಳಿಂದ ಹಿಂದೂಗಳಿಗೋಸ್ಕರ ಎಂಬ ಸ್ಲೋಗನ್ ಅಡಿಯಲ್ಲಿ ಹೊಸ ಪಕ್ಷ ಕಟ್ಟುವ ಪಣ ತೊಟ್ಟಿದ್ದಾರೆ. ಮುಂದಿನ ವಿಜಯದಶಮಿಗೆ ಹೊಸ ಪಕ್ಷ ಘೋಷಿಸುವ ಸಾಧ್ಯತೆ ಇದೆ. ಯತ್ನಾಳ್ ಪ್ರಖರ ಹಿಂದುತ್ವವಾದಿ, ಅದೇ ಅವರ ಶಕ್ತಿ. ಹಿಂದುತ್ವ ಕಾನ್ಸೆಪ್ಟ್ ಇಟ್ಕೊಂಡು ಪಕ್ಷ ಸ್ಥಾಪನೆ ರಾಜ್ಯಕ್ಕೆ ಹೊಸ್ತು. ಹಿಂದುತ್ವದ ಜೊತೆಗೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಉದ್ದೇಶ ಹೊಸ ಪಕ್ಷಕ್ಕೆ ಬೂಸ್ಟ್. ಹಿಂದುತ್ವದ ಪರ ಇರುವ ನಾಯಕರಿಂದ ಪ್ರತ್ಯಕ್ಷ ಮತ್ತು ಪರೋಕ್ಷ ಬೆಂಬಲ ಸಿಗಬಹುದು. ಹಿಂದುತ್ವದ ಪರ ಇರುವ ಸಂಘಟನೆಗಳಿಂದಲೂ ಬೆಂಬಲ ಸಿಗೋ ಸಾಧ್ಯತೆ ಇದೆ. ಯತ್ನಾಳ್ ಉಚ್ಚಾಟನೆಯಿಂದ ಹಿಂದುತ್ವದ ಸರ್ಕಲ್ನಲ್ಲಿ ಅನುಕಂಪದ ಅಲೆ ಏಳಬಹುದು. ಹಿಂದುತ್ವವಾದಿ ನಾಯಕರು ಒಂದೇ ವೇದಿಕೆಯಲ್ಲಿ ಸಮಾಗಮ ಆಗುವ ಸಾಧ್ಯತೆ ಇದೆ. ಭಾಳ ಜನ ನನಗೆ ಹೇಳ್ತಾ ಇದ್ದಾರೆ, ಒಂದು ಹಿಂದೂ ಪಕ್ಷ ಈ ರಾಜ್ಯದಲ್ಲಿ ಕಟ್ಟಬೇಕು, ಬಿ ಜೆ ಪಿಯಿಂದ ಹಿಂದೂಗಳ ರಕ್ಷಣೆ ಆಗುವುದಿಲ್ಲ. ಕಾಂಗ್ರೆಸ್ ಅಂತರೂ ಮುಸ್ಲಿಂ ಪಕ್ಷ ಇದೆ, ಅದ್ರ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ. ಅದು ಬಿ ಜೆ ಪಿ ಹಿಂದೂ ಪಕ್ಷ ಆಗಬೇಕಂದ್ರೆ ಈ ರಾಜ್ಯದ ಜನ ಮತ್ತೊಂದು ಐತಿಹಾಸಿಕ ನಿರ್ಣಯ ಆಗ್ತದೆ. ಅವಾಗ ನೀವು ಇದೇ ಯಡಿಯೂರಪ್ಪ ಕುಟುಂಬವನ್ನು ಏನಾದರೂ ನೇತೃತ್ವ ಕೊಟ್ಟರೆ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಕರ್ನಾಟಕದಲ್ಲಿ ಸೋಲ್. ಬಿ ಜೆ ಪಿಗೆ ಯಾಕೆ ಹಿಂದೂಗಳು ಓಟ್ ಹಾಕ್ತಾರ? ಹಿಂದೂಗಳ ರಕ್ಷಣೆ ಆಗ್ತದೆ, ಅಭಿವೃದ್ಧಿ ಮಾಡ್ತಾರ, ಪ್ರಾಮಾಣಿಕರದಾರ್ತಾರೆ. ನೀವು ಯಾವುದೂ ಇಲ್ಲ ಯಡಿಯೂರಪ್ಪನವ್ರ ಕುಟುಂಬ. ಬಂಗಾರಪ್ಪ ಯಡಿಯೂರಪ್ಪ, ಈಗ ಯತ್ನಾಳ್ ಹಿಂದುತ್ವ ಅಸ್ತ್ರ ಸಕ್ಸಸ್ ಆಗುತ್ತಾ? ಯತ್ನಾಳ್ ಅವರ ಹಿಂದುತ್ವ ಅಸ್ತ್ರ ಯಶಸ್ವಿ ಆಗುತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ಅಂದು ಬಂಡೆದ್ದು ಪ್ರಾದೇಶಿಕ ಪಕ್ಷ ಕಟ್ಟಿದ್ದ ಬಂಗಾರಪ್ಪ ಮತ್ತು ಯಡಿಯೂರಪ್ಪ ಅವರೇ ವಿಫಲರಾಗಿದ್ರು. 2013ರ ಚುನಾವಣೆಯಲ್ಲಿ ಬಿಜೆಪಿಯಿಂದ ಬಂಡೆದ್ದು ಹೋದ ಯಡಿಯೂರಪ್ಪ ಕೆಜೆಪಿ ಪಕ್ಷ ಯಶಸ್ವಿ ಆಗಲಿಲ್ಲ. 94ರಲ್ಲಿ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಕೆಸಿಪಿ ಕಟ್ಟಿದ್ರು. ಆನಂತರ ತಮ್ಮ ಪಕ್ಷವನ್ನ ಕಾಂಗ್ರೆಸ್ ಜೊತೆಗೆ ವಿಲೀನ ಮಾಡಿದ್ರು. 2013ರ ಚುನಾವಣೆಗೂ ಮೊದಲು ಯಡಿಯೂರಪ್ಪ ಹಾಗೂ ರಾಮುಲು ಪ್ರತೀಕ ಪಕ್ಷ ಕಟ್ಟಿದ್ರು. 2018ರ ಚುನಾವಣೆಗೆ ಮೊದಲು ಬಿಜೆಪಿ ಜೊತೆಗೆ ವಿಲೀನಗೊಳಿಸಿದ್ರು. ಉಚ್ಚಾಟನೆ ಬಳಿಕ ಯತ್ನಾಳ್ ಫುಲ್ ಆಕ್ಟಿವ್. ಕಾಂಗ್ರೆಸ್ ಮುಖಂಡನ ಭೇಟಿಯಾದ ಯತ್ನಾಳ್, ಕೈಗೆ ಸೇರಿಸಿಕೊಳ್ಳುವುದು ಕಷ್ಟ ಎಂದ ಎಂಬಿ ಪಾಟೀಲ್.
ವಿಜಯದಶಮಿಗೆ ಹೊಸ ಪಕ್ಷ ಸ್ಥಾಪನೆ ಕುರಿತು ಸುಳಿವು ಕೊಟ್ಟಿರುವ ಯತ್ನಾಳ್ ಕಾಂಗ್ರೆಸ್ ಮುಖಂಡನನ್ನ ಭೇಟಿ ಮಾಡಿರೋದು ಕುತೂಹಲ ಮೂಡಿಸಿದೆ. ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಯಾವುದೇ ಚರ್ಚೆ ಆಗಿಲ್ಲ. ಒಂದು ವೇಳೆ ಅವರು ಅರ್ಜಿ ಹಾಕಿದ್ರು ಅವರನ್ನ ಸೇರಿಸಿಕೊಳ್ಳೋದು ಕಷ್ಟ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ನಮಗೇನು ಸಂಬಂಧ ಇದೆ ಅದು? ನಮ್ಮ ಪಕ್ಷಕ್ಕೂ ಯತ್ನಾಳ್ ಅವ್ರಿಗೆ ಏನು ಸಂಬಂಧ ಇಲ್ಲ. ನಮ್ಮ ಪಕ್ಷದಲ್ಲಿ ನಾನು ಹೇಳಿದನಲ್ಲ, ಅವ್ರು ಅರ್ಜಿ ಹಾಕಿಲ್ಲ. ಅರ್ಜಿ ಹಾಕ್ಲಾರ್ದು ನಾನು ಮಾತಾಡೋದು ಸೂಕ್ತ ಅಲ್ಲ. ಒಂದು ವೇಳೆ ಅರ್ಜಿ ಹಾಕಿದ್ರು ಕೂಡ ನಮ್ಮ ಪಕ್ಷದಲ್ಲಿ ಬಹಳ ಕಷ್ಟ ಇದೆ. ಯಾಕಂದ್ರೆ ಅವರು ಒಂದು ಸಮುದಾಯವನ್ನ, ಒಂದು ಧರ್ಮದ ಜನರನ್ನ ಬೇಕಾಬಿಟ್ಟಿ ಇವತ್ತು ದಿವಸ ಅಪಮಾನ ಮಾಡಿದ್ದಾರೆ, ಅಸಹ್ಯ ಮಾಡಿದ್ದಾರೆ, ಕೀಳಾಗಿ ಮಾತಾಡಿದ್ದಾರೆ. ಹೀಗಾಗಿ ನಮ್ಮ ಪಕ್ಷದಲ್ಲಿ ಅವರು ಅರ್ಜಿ ಹಾಕಿಲ್ಲ. ಹಾಕಿದ್ರು ಕೂಡ ಬಹಳ ಕಷ್ಟ ಇದೆ. ಯತ್ನಾಳ್ ಅವ್ರಿಗೆ ಅನಿವಾರ್ಯ ಇರ್ಬೋದು ಈಗ. ಯಾಕೆಂತ ಹೇಳಿದ್ರೆ ಕಾಂಗ್ರೆಸ್ ಕಡೆ ಬರೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಅವರು ನಮ್ಮ ಒಂದು ಸಿದ್ಧಾಂತಕ್ಕೇನೆ ತದ್ವಿರುದ್ಧವಾಗಿ ಇರುವಂಥದ್ದು. ಜನತಾದಳಕ್ಕೆ ಹೋದರೆ ಬಹುಶಃ ಅವರು ಅದರ ಬಗ್ಗೆ ಏನು ಆಲೋಚನೆ ಮಾಡಿದ್ರಲ್ಲೋ ಗೊತ್ತಿಲ್ಲ. ಅದಕ್ಕೆ ಅವರ ಒಂದು ಅಸ್ತಿತ್ವ ಉಳಿಸ್ಕೊಳ್ಳೋದಕ್ಕೋಸ್ಕರ ಯತ್ನಾಳ್ ಮಾಡ್ತಾ ಇರ್ಬೋದು. ಆದರೆ ಅದು ಯಶಸ್ಸು ಸಿಗುತ್ತೆ ಅಂತ ನನಗಂತೂ ಅನಿಸೋದಿಲ್ಲ. ಯತ್ನಾಳ್ ಹಿಂದೂ ಹುಲಿ ಅಲ್ಲ, ಇಲಿ. ಕಲಿಯುಗದ ಶಿಶುಪಾಲ ಯತ್ನಾಳ್ ಎಂದ ನಡಹಳ್ಳಿ. ಇನ್ನು ಯತ್ನಾಳ್ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಯತ್ನಾಳ್ ಗ್ರೌಂಡ್ ನಲ್ಲಿ ಹುಲಿ ಅಲ್ಲ, ಇಲಿ. ಅವರು ಕಲಿಯುಗದ ಶಿಶುಪಾಲ ಅಂತ ಮಾಜಿ ಶಾಸಕ ನಡಹಳ್ಳಿ ವಾಗ್ದಾಳಿ ನಡೆಸಿದ್ದಾರೆ. ಯತ್ನಾಳ್ ಯಡಿಯೂರಪ್ಪ ಉಪಕಾರವನ್ನ ಮರಿಬಾರದು, ಅವರ ಶಾಪ ತಟ್ಟುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಯತ್ನಾಳ್ ಅವರು ಈಗ ಸ್ವತಂತ್ರರು, ಒಂದು ಪಕ್ಷ ಆದ್ರೂ ಕಟ್ಲಿ, 4 ಪಕ್ಷ ಆದ್ರೂ ಕಟ್ಲಿ ಅಂತ ಮಾಜಿ ಶಾಸಕ ರಾಜುಗೌಡ ಸವಾಲ್ ಹಾಕಿದ್ದಾರೆ. ನಕಲಿ ಹಿಂದೂ ಹುಲಿ, ಅದು ಒರಿಜಿನಲ್ ಅಲ್ಲ. ವಿಜಾಪುರ ಜಿಲ್ಲೆಯಲ್ಲಿ ಇಲಿನೂ ಅಲ್ಲ. ಅದು ಗ್ರೌಂಡ್ ಅಲ್ಲಿ ಒರಿಜಿನಲ್ ಹುಲಿ ಆಗಲಿ, ಆಮೇಲೆ ಮಾತಾಡೋಣ. ತನ್ನನ್ನು ತಾನೇ ಸೃಷ್ಟಿ ಮಾಡ್ಕೊಳ್ತಕ್ಕಂಥ ಈ ಒಂದು ಆಧುನಿಕ ರಾಜಕಾರಣದ ಶಿಶುಪಾಲ. ಈ ಶಿಶುಪಾಲನ್ನ ಕರ್ನಾಟಕ ಜನ ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಲೂ ಶಿಕ್ಷೆ ಕೊಡ್ತಾರೆ. ಯಡಿಯೂರಪ್ಪನವರ ಪಾದ ಧೂಳಿಗೂ ಈತ ಸಮ ಇಲ್ಲ. ಯಡಿಯೂರಪ್ಪನವ್ರ ಫೋಟೋ ಹಾಕೊಂಡು ಕಾಯಂ ಪೂಜೆ ಮಾಡಬೇಕು. ಬಸವನಗೌಡರಿಗೆ ರಾಜಕೀಯ ಪುನರ್ಜನ್ಮನ ಪದೇ ಪದೇ ಕೊಟ್ಟಿರ್ತಕ್ಕಂಥವ್ರು ಯಡಿಯೂರಪ್ಪಾಜಿಯವರು. ಈಗ ಯತ್ನಾಳ್ ಅವರು ಅಣ್ಣವ್ರದ್ದು ಮೊದಲಿಂದ ಒಂದೇ ಅಜೆಂಡಾ ಇದೆ. ಅವ್ರ ಅಜೆಂಡಾ ಅವ್ರು ಮಾಡ್ಕೊಂಡು ಹೊರಟಿದ್ದಾರೆ. ಅವತ್ತು ಆ ಒಂದು ಅಜೆಂಡಾಗೋಸ್ಕರ ಇಷ್ಟೊಂದೆಲ್ಲ ಸಮಸ್ಯೆಗಳಾಗಿದ್ದಾವೆ. ಈ ನೋಡ್ರಿ, ಕರ್ನಾಟಕದಲ್ಲಿ ಯಾರ್ಯಾರು ಪಕ್ಷ ಕಟ್ಟಿದಾರೆ ತಮಗೆ ಗೊತ್ತಿದೆ, ಯಾರ್ಯಾರು ಎಷ್ಟೇ ಸಕ್ಸಸ್ಫುಲ್ ಆಗಿರೋದು ಗೊತ್ತಿದೆ. ಅದ್ರ ಬಗ್ಗೆ ನಾನೇನು ಜಾಸ್ತಿ ಮಾತಾಡೋಷ್ಟು ದೊಡ್ಡವಲ್ಲ. ನಮ್ದು ಏನಾದರೂ BJP ಪಕ್ಷದ ಪಕ್ಷ ಚೌಕಟ್ಟಿನಲ್ಲಿ ಇದು ಮಾಡ್ತೀವಿ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿಚಾರ ಬಂದಂಥ ಟೈಮಲ್ಲಿ ಕೂಡ ನಮ್ಮ ಅಧ್ಯಕ್ಷರು ಕೂಡ ಇವತ್ತು ಕೇಂದ್ರದ ನಾಯಕರು ಏನು ತೀರ್ಮಾನವನ್ನು ತೊಗೊಂಡಿದ್ದಾರೋ ಆ ತೀರ್ಮಾನ ವಿಚಾರದಲ್ಲಿ ನಾವು ಯಾರು ಕೂಡ ಏನು ಮಾತಾಡೋಕ್ಕೆ ಹೋಗಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಕೂಡ ಪಾರ್ಟಿ ಸಂಘಟನೆ ವಿಚಾರ ಬಂದಂಥ ಟೈಮಲ್ಲಿ ಕೂಡ ಏನು ಇವತ್ತು ಪಾರ್ಟಿ ಇನ್ನು ಮುಂದಕ್ಕೆ ಏನು ಮಾಡಬೇಕನ್ನೋಂಥ ವಿಚಾರವನ್ನು ಬಂದಂಥ ಟೈಮಲ್ಲಿ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ವಿಚಾರದಲ್ಲಿ ಕೂಡ ಪಾರ್ಟಿ ಒಂದು ಒಳ್ಳೆ ನಿರ್ಧಾರವನ್ನು ಕೂಡ ತಗೊಳ್ಳೋಂಥ ಕೆಲಸ ಪಾರ್ಟಿ ಮಾಡುತ್ತೆ. ಒಟ್ಟಿನಲ್ಲಿ ಯತ್ನಾಳ್ ಏನೋ ಹೊಸ ಪಕ್ಷ ಕಟ್ಟುವ ಸುಳಿವು ಕೊಟ್ಟಿದ್ದಾರೆ. ಆದರೆ ಇದು ಬಿಜೆಪಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡಬೇಕು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಯಾರ್ಯಾರು ಯಾವ್ಯಾವ ಪಾತ್ರಗಳನ್ನು ನಿಭಾಯಿಸ್ತಾರೋ ಏನು, ಯಾಕೆ ಅಲ್ಲೆಲ್ಲಿದ್ದಕ್ಕೆ ಕಂಪೇರ್ ಮಾಡ್ಕೊಳ್ತಾರೋ. ಎಲ್ಲರೂ ಚುನಾವಣೆ ಬಂದಾಗ ಯಾವ್ಯಾವುದೋ ಪಾತ್ರಗಳು ನಿಭಾಯಿಸಿರ್ತೀರ. ಜನ ನಿಮ್ಮ ಪಾತ್ರಗಳಿಗೆ ತಕ್ಕಂತೆ ಕೊಟ್ಟಿರ್ತಾರೆ ಫಲವನ್ನು. ಬಟ್ ಅದನ್ನು ತೀರಿಸುವಂಥ ಋಣ ಇರೋದಿಲ್ಲವಲ್ಲ ನಿಮಗೆ. ಯಾಕೆಂದರೆ ಫಲ ತಗೊಳ್ಳೋದಷ್ಟೇ ನಿಮ್ಗೆ ಗೊತ್ತಿರೋದು.